ನಮಸ್ಕಾರ ಸ್ನೇಹಿತರೆ, ದಿಶಿರಾ ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತುಂಬಾನೇ ಸುಲಭವಾಗಿ ಆಗುವಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದೇನಂದ್ರೆ ರವಾ ರೊಟ್ಟಿ. ರವಾ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ರವಾ ರೊಟ್ಟಿ ಮಾಡೋದಕ್ಕೆ ನಾನಿಲ್ಲಿ ಮೀಡಿಯಂ ಗಾತ್ರದ ರವಾನ ತೊಗೊಂಡಿದ್ದೀನಿ. ಬಾಂಬೆ ರವಾ ಅಥವಾ ಸೂಜಿ ರವಾ ಅಂತ ಇದನ್ನ ಕರೀತಾರೆ. 2 ಕಪ್ಪಷ್ಟು ನಾನಿಲ್ಲಿ ರವಾನ ಹಾಕ್ತಾಯಿದ್ದೀನಿ. ಇಲ್ಲಿ ರವಾನ ಹುರಿಯೋ ಅಗತ್ಯ ಇಲ್ಲ, ಹಾಗೆಯೇ ನೀವು ಒಂದು ದೊಡ್ಡ ಪ್ಯಾನ್ಗೆ ಇದನ್ನ ಹಾಕ್ಕೋಬಹುದು. ಏನೂ ಕೂಡ ಅಂಟಾಗಲ್ಲ, ತುಂಬಾ ಸಾಫ್ಟಾಗಿ ಚೆನ್ನಾಗಿಯೇ ಬರುತ್ತೆ ರೊಟ್ಟಿ. ಅದರ ಜೊತೆಗೆ ನಾನು ಹೆಚ್ಚಿರುವಂಥ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಂದು 3 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದೇ ಒಂದು ಉದ್ದ ಕರಿಬೇವಿನ ಕಡ್ಡಿಯನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದರ ಜೊತೆಗೇ ನೀವು ತುರಿದಿರೋವಂಥ ಕ್ಯಾರೆಟನ್ನು ಕೂಡ ಸೇರಿಸ್ಬೋದು. ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂಥ ಹಸಿಮೆಣಸಿನಕಾಯಿಯನ್ನು ಕೂಡ ಇದರ ಜೊತೆಗೇ ಸೇರಿಸ್ಬೋದು. ನಾನು ಅದನ್ನು ಇಲ್ಲಿ ಸ್ಕಿಪ್ ಮಾಡ್ತಾಯಿದ್ದೀನಿ. ಹಸಿಮೆಣಸಿನಕಾಯಿ ಬದಲಾಗಿ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನು ಕೊನೆಯಲ್ಲಿ ಉಪಯೋಗಿಸ್ತೀನಿ. ನೀವು ಹಸಿಮೆಣಸಿನಕಾಯಿ ಬೇಕಿದ್ದರೂ ಕೂಡ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಸಾಫ್ಟಾಗಿ ಬರೋದಕ್ಕೆ ಅಂತ ತುರಿದಿರೋವಂಥ ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಅರ್ಧ ಕಪ್ ನಾನು ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಇದರಿಂದ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ತುಂಬ ಚೆನ್ನಾಗಿ ಕಲರ್ ಬರೋದಕ್ಕೆ ಅಂತ ಅರಿಶಿನ ಕೂಡ ಹಾಕ್ತಾ ಇದ್ದೀನಿ. ಅರಿಶಿನ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಅರಿಶಿನ ಹಾಕೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದರ ಜೊತೆಗೆ ನಾನು ಹಸಿಮೆಣಸಿನಕಾಯಿ ಸ್ಕಿಪ್ ಮಾಡಿರೋದ್ರಿಂದ ರೆಡ್ ಚಿಲ್ಲಿ ಪೌಡ್ರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ಬಾಯಿಗೆ ಸಿಗಲ್ಲ ಅನ್ನೋದಕ್ಕೋಸ್ಕರ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನು ಉಪಯೋಗಿಸ್ತಾ ಇದ್ದೀನಿ. ಮಕ್ಕಳಿಗೆ ನಾನು ಇದನ್ನ ಮಾಡ್ತಾ ಇರೋದ್ರಿಂದ. ಹಾಗೆ ಚೆನ್ನಾಗಿ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ. ನೀರು ಹಾಕೋದಕ್ಕಿಂತ ಮುಂಚೆ ಒಮ್ಮೆ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರವಾ ರೊಟ್ಟಿ ಏನಿದೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ನೆನಪಿರಲಿ, ರವಾ ರೊಟ್ಟಿನ ಮಾಡಿಕೊಂಡು ತಕ್ಷಣವೇ ನಾವು ರೊಟ್ಟಿ ಮಾಡಬೇಕಾಗಿರೋದು. ತುಂಬ ಹೊತ್ತು ನಾವು ಮುಂಚೆನೇ ಇದನ್ನ ಕಲಸಿ ಇಡೋ ಹಾಗಿಲ್ಲ. ಸ್ವಲ್ಪ ನೀರನ್ನು ಸೇರಿಸ್ತಾ ಹೋಗಿ. ಒಮ್ಮೆಗೆ ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ನೀರು ಜಾಸ್ತಿ ಆಗಿಬಿಟ್ರೆ ಕಷ್ಟ. ರವಾ ಚೆನ್ನಾಗಿ ನೀರನ್ನು ಎಳ್ಕೊಳ್ಳುತ್ತೆ. ಉಂಡೆ ಕಟ್ಟುವಷ್ಟು ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕು. ನಾರ್ಮಲಾಗಿ ನಾವು ಹೇಗೆ ಅಕ್ಕಿ ರೊಟ್ಟಿ ಕಟ್ತೀವೋ ಅದೇ ಥರನೇ ಇದನ್ನು ಕೂಡ ಮಾಡಿದ್ರಾಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಗಟ್ಟಿ ಬಂದರೆ ಸಾಕು ಹಿಟ್ಟು. ತುಂಬ ತೆಳ್ಳಗಾದರೆ ಅದು ಏಳಿಸೋದಕ್ಕೆ ಆಗಲ್ಲ, ಹಾಗೆ ತಟ್ಟೋದಕ್ಕೂ ಕೂಡ ಚೆನ್ನಾಗಾಗಲ್ಲ. ಇಷ್ಟು ಹದ ಇದ್ದರೆ ಸಾಕು. ಹಾಗೆ ಇದನ್ನು ಪ್ಲೇಟನ್ನು ಮುಚ್ಚಿ ಒಂದು 2-3 ನಿಮಿಷ ಪಕ್ಕಕ್ಕಿಡಿ. ಜಾಸ್ತಿ ಹೊತ್ತು ಇಡೋ ಅಗತ್ಯ ಇಲ್ಲ, ಒಂದು 2-3 ನಿಮಿಷ ಇಟ್ಟರೆ ಸಾಕು. ಅಷ್ಟರಲ್ಲಿ ನಾನು ಒಂದು ಬಾಳೆ ಎಲೆಗೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಬಾಳೆ ಎಲೆ ಇಲ್ಲ ಅನ್ನಂಗಿದ್ರೆ ನೀವು ಆಯಿಲ್ ಪೇಪರನ್ನು ಕೂಡ, ಹೋಳಿಗೆ ಮಾಡೋದಕ್ಕೆ ಏನು ಪೇಪರನ್ನು ಉಪಯೋಗಿಸ್ತೀವಲ್ಲ ಅದನ್ನೇ ಇದಕ್ಕೂ ಕೂಡ ಉಪಯೋಗಿಸ್ಬೋದು. ಹಾಗೆ ಅಷ್ಟರಲ್ಲಿ ನಾನು ಪ್ಯಾನನ್ನು ಕೂಡ ಇಲ್ಲಿ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ರೊಟ್ಟಿ ಕೂಡ ತಟ್ಕೊಳ್ಳೋಣ. ರೊಟ್ಟಿ ಏನಿದೆ, ನೀವು ಎಷ್ಟು ದೊಡ್ಡ ಸೈಜ್ ಬೇಕೋ ಅನ್ನೋದ್ರ ಮೇಲೆ, ಎಷ್ಟು ದೊಡ್ಡ ಉಂಡೆಗಳು ಅನ್ನೋದ್ರನ್ನ ಡಿಸೈಡ್ ಮಾಡ್ಕೊಳ್ಳಿ. ಹಾಗೆ ನೀಟಾಗಿ ಬಾಳೆ ಎಲೆ ಮೇಲೆ ಇದನ್ನು ಸ್ಪ್ರೆಡ್ ಮಾಡಿ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಈ ರೊಟ್ಟಿನ ತಟ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ ರೊಟ್ಟಿ. ಇದನ್ನು ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲೂ ಕೂಡ ಮಾಡ್ಬೋದು, ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಬೋದು. ತೆಂಗಿನಕಾಯಿ ತುರಿನೂ ಜೊತೆಗೆ ಸೇರಿಸಿರೋದ್ರಿಂದ ಇದು ಗಟ್ಟಿ ಏನೂ ಕೂಡ ಆಗಲ್ಲ. ತಣ್ಣಗಾದ ಮೇಲೂ ಕೂಡ ನಾವು ಈ ರೊಟ್ಟಿನ ತಿನ್ಬೋದು. ನೀಟಾಗಿ ಸ್ಪ್ರೆಡ್ ಮಾಡಿ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ರೊಟ್ಟಿನ ತಟ್ಟಿ. ಕೈಗೆ ಅಂಟ್ತಾ ಇದ್ದರೆ ಸ್ವಲ್ಪ ಕೈಗೆ ನೀರನ್ನು ತಾಗಿಸ್ಕೊಂಡು ಮತ್ತೆ ನಾವು ರೊಟ್ಟಿನ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಸ್ವಲ್ಪನೇ ನೀರು ತಾಗಿಸ್ಕೊಂಡು ರೊಟ್ಟಿ ತಟ್ಟಿ. ಹಾಗೆ ಪ್ಯಾನ್ ಬಿಸಿ ಆಗ್ತಿದ್ದಾಗೆ ಅದ್ರ ಜೊತೆಗೆ ನಾನು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಮೇಲಿಂದ. ನಾನು ಎಲ್ಲದಕ್ಕೂ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಕೂಡ ಇದೇ ಪ್ಯಾನನ್ನೇ ಉಪಯೋಗಿಸೋದು. ಹಾಗಾಗಿ ಮೇಲಿಂದ ಸ್ವಲ್ಪ ಎಣ್ಣೆನ ಹಾಕಿ ಬಾಳೆ ಎಲೆಯನ್ನು ಕವುಚಿ ಹಾಕಬೇಕು ಪ್ಯಾನ್ ಮೇಲೆ. ನಿಧಾನಕ್ಕೆ ಆ ಬಾಳೆ ಎಲೆನ ಎತ್ತಿ ತೆಗೆದುಬಿಡಿ. ಆಮೇಲೆ ಬಾಳೆ ಎಲೆ ಆದರೆ ತುಂಬ ಬೇಗ ಕರ್ಗೋಗಲ್ಲ, ಈಸಿಯಾಗಿ ನಾವು ರೊಟ್ಟಿನ ಪ್ಯಾನ್ ಮೇಲೆ ಹಾಕ್ಬೋದು. ಸ್ವಲ್ಪ ಮೇಲಿಂದ ಬೇಕಿದ್ರೆ ಎಣ್ಣೆ ಕೂಡ ನಾವು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಬೋದು. ತುಪ್ಪ ಇಷ್ಟಪಡೋರಾದರೆ ತುಪ್ಪ ಕೂಡ ನಾವು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಬೋದು. ತುಂಬ ಚೆನ್ನಾಗಿದ್ರೆ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರುತ್ತೆ ರವಾ ಅದಾಗಿರೋದ್ರಿಂದ. ಕೊತ್ತಂಬರಿ ಸೊಪ್ಪು, ಹಾಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಜೊತೆಗೆ ನೀವು ಕ್ಯಾರೆಟ್ ಹಾಕಿದ್ರಂತೂ ಇನ್ನೂ ಆರೆಂಜ್ ಕಲರ್ ಆಗಿ ಬರುತ್ತೆ. ಅದನ್ನ ಮಗ್ಚ್ ಹಾಕಿ ಬೇಯಿಸಿ. ನೆನಪಿರಲಿ, ಇದನ್ನ ಆದಷ್ಟು ಸಿಮ್ಮಲ್ಲೇ ಬೇಯಿಸಿ, ಬೇಗ ಬೇಯುತ್ತೆ. ನಾರ್ಮಲ್ ಅಕ್ಕಿ ರೊಟ್ಟಿಗಿಂತನೂ ಜಾಸ್ತಿ ಬೇಗ ಬೇಯುತ್ತೆ ರವಾ ರೊಟ್ಟಿ. ಸ್ವಲ್ಪ ಈ ರೀತಿ ಬ್ರೌನ್ ಆಗೋದಕ್ಕೆ ಸ್ಟಾರ್ಟ್ ಆದರೆ ಸಾಕು. ಕಲರ್ ಕೂಡ ಬದಲಾಗಿದೆ. ಅರಿಶಿನ ಹಾಕಿರೋದ್ರಿಂದ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ರವಾ ರೊಟ್ಟಿ. ಈಗ ರವಾ ರೊಟ್ಟಿ ರೆಡಿಯಾಗಿದೆ. ಇದನ್ನು
ಒಂದು ಪ್ಲೇಟ್ಗೆ ಹಾಕಿ ನೀವು ಇದನ್ನು ಚಟ್ನಿ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು. ಹಾಗೆ ಇದ್ರ ಮೇಲಿಂದ ನೀವು ಬೆಣ್ಣೆ ತುಪ್ಪ ಏನು ಬೇಕಿದ್ರೂ ಕೂಡ ಹಾಕ್ಕೊಂಡು ತಿನ್ಬೋದು. ಚಟ್ನಿ ಪುಡಿ ಜೊತೆಗೂ ಕೂಡ ತಿನ್ನೋದಕ್ಕೆ ಚೆನ್ನಾಗೇ ಆಗುತ್ತೆ. ಇಲ್ಲ ಹಾಗೇ ತಿಂತೀರಿ ಅಂದರೂ ಕೂಡ ರವಾ ರೊಟ್ಟಿ ತುಂಬ ಅಂದರೆ ತುಂಬಾ ಸೂಪರಾಗಿ ಆಗುತ್ತೆ. ರುಚಿಯಾದ ರವಾ ರೊಟ್ಟಿ ಎಷ್ಟು ಬೇಗನೆ ರೆಡಿ ಆಗುತ್ತೆ. ಇದಕ್ಕೇನು ಕೂಡ ಪ್ರಿಪ್ರೇಷನ್ ಇಲ್ಲ. ಬೆಳಿಗ್ಗೆ ಏನು ತಿಂಡಿಗೆ ರೆಡಿ ಮಾಡಿಲ್ಲ ಅಂದರೆ ತಕ್ಷಣಕ್ಕೆ ಎದ್ದು ನಾವು ರವಾ ರೊಟ್ಟಿನ ತಟ್ಟಿ ಲಂಚ್ ಬಾಕ್ಸ್ಗೆ ಹಾಕ್ಬೋದು. ತುಂಬಾ ಒಂಥರ ಸ್ಪೆಷಲ್ ಅಂತಲೂ ಅನಿಸುತ್ತೆ, ಹಾಗೆ ರುಚಿಯಾಗಿ ಕೂಡ ಅನಿಸುತ್ತೆ. 2 ಕಪ್ಪಷ್ಟು ನೀವು ರವಾನ ಹಾಕಿದರೆ ಒಂದು 7ರಿಂದ 8ರಷ್ಟು ನಾವು ರೊಟ್ಟಿನ ತಟ್ಟಿ ಬಾಕ್ಸ್ಗೆ ಹಾಕ್ಬೋದು. ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದು. ತುಂಬಾ ಸಾಫ್ಟ್ ಆದ ರುಚಿಯಾದ ರವಾ ರೊಟ್ಟಿ ರೆಡಿ ಆಯಿತು. ನೋಡ್ತಿದ್ದಂಗೆ ತಿನ್ನಬೇಕು ಅಂತ ಬಾಯಲ್ಲಿ ನೀರಿಸೋ ಹಾಗೆ ರವಾ ರೊಟ್ಟಿ ಇರುತ್ತೆ. ನಮ್ಮನೇಲಿ ಎಲ್ಲರ ಫೇವ್ರೆಟ್ಟು. ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ನೋಡಿದ್ರಲ್ವಾ ರವಾ ರೊಟ್ಟಿ ಹೇಗೆ ಮಾಡೋದು ಅಂತ. ತುಂಬಾ ಸುಲಭವಾಗಿ ಪಟಾಪಟ್ ಆಗುವಂಥ ರೆಸಿಪಿ ಇದು. ಆದರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಖಂಡಿತವಾಗಿಯೂ ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ವಿಡಿಯೋನು ಕೂಡ ಅಷ್ಟೇ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆಗಳನ್ನು ಆ್ಯಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.